ನಮಸ್ಕಾರ, ಲಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ 5 ಎಳೆ ಸನ್ಮಾನ ಹಾರ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಏನೇನು ಬೇಕಂತ ನೋಡೋಣ. ಚೈನಾ ಬೀಡ್ಸು, ಮೆರೂನ್ ಕಲರ್ ಬಾಲ್, ಪ್ಲೇಟ್, ದೊಡ್ಡ ಸೈಜಿನ ಬಾಲ್, ಗೋಲ್ಡ್ ಬೀಡ್ಸ್, ಉಲ್ಲನ್, ಮತ್ತು ಪೈಪು, ತಂತಿ, ಗಮ್ಮು, ಲೇಸ್. ಈಗ 2 ಎಳೆ ದಾರ ತಗೊಂಡು ಒಂದು ಗೋಲ್ಡ್ ಬೀಡ್ಸ್ ಹಾಕೊಂಡು ಇದನ್ನು 2 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಫೋಲ್ಡಿಂಗ್ ಮಾಡ್ಕೊಂಡ್ರೆ 4 ಎಳೆ ದಾರ ಆಗುತ್ತೆ. ಈಗ ಒಂದು ಪ್ಲೇಟ್ ಹಾಕೊಳ್ಳಿ. ಒಂದು ಪ್ಲೇಟ್ ಹಾಕೊಂಡು ಒಂದು ಮೆರೂನ್ ಬಾಲ್ ಹಾಕೊಳ್ಳಿ, ಮತ್ತೆ ಒಂದು ಪ್ಲೇಟ್ ಹಾಕೊಳ್ಳಿ. 4 ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ, ಒಂದು ಚೈನಾ ಬೀಡ್ಸ್ ಹಾಕೊಳ್ಳಿ, ಮತ್ತೆ 4 ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ. ಒಂದು ಪ್ಲೇಟ್ ಹಾಕೊಳ್ಳಿ, ಒಂದು ಉಲ್ಲನ್ ಹಾಕೊಳ್ಳಿ, ಒಂದು ದೊಡ್ಡ ಸೈಜಿನ ಬಾಲ್ ಹಾಕೊಳ್ಳಿ, ಮತ್ತೆ ಒಂದು ಉಲ್ಲನ್ ಹಾಕೊಳ್ಳಿ, ಒಂದು ಪ್ಲೇಟ್ ಹಾಕೊಳ್ಳಿ. ಈಗ ಸೂಜಿಯಿಂದ ದಾರ ತೆಗೆದ್ಬಿಡಿ. ಈಗ ಇನ್ನೊಂದು ಎಳೆ ದಾರಗೆ ಒಂದು ಗೋಲ್ಡ್ ಬೀಡ್ಸ್ ಹಾಕೊಂಡು ಈ ದಾರ ಎಷ್ಟು ಲೆಂತ್ ತಗೊಂಡಿರ್ತೀರೋ ಅದೇ ಲೆಂತಿಗೆ ದಾರನ ತಗೊಬೇಕಾಗುತ್ತೆ. ಈಗ 2 ದಾರನು ಸೂಜಿಗೆ ಇರಿಸ್ಕೊಳ್ಳಿ. ಒಂದು ಪ್ಲೇಟ್ ಹಾಕೊಳ್ಳಿ, ಒಂದು ಮೆರೂನ್ ಬಾಲ್ ಹಾಕೊಳ್ಳಿ, ಮತ್ತೆ ಒಂದು ಪ್ಲೇಟ್ ಹಾಕೊಳ್ಳಿ. ಇಲ್ಲಿ ಹೇಗೆ ಕುಚ್ಚು ಹಾಕೊಂಡಿರ್ತೀರೋ ಅದೇ ರೀತಿನೇ ಹಾಕಬೇಕು. 4 ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ, ಒಂದು ಚೈನಾ ಬೀಡ್ಸ್ ಹಾಕೊಳ್ಳಿ, ಮತ್ತೆ 4 ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ. ಮತ್ತೆ ಇಲ್ಲಿ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲ್ ಒಳಗಿಂದ ಸೂಜಿಗೆ ಏರಿಸ್ಕೊಳ್ಳಿ. ಮತ್ತೆ ಬಾಲಿಂದ ಏರಿಸ್ಕೊಳ್ಳಿ. ಈಗ ಇಲ್ಲಿ ಉಲ್ಲನಿಂದ ಈ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲ್ ಒಳಗಿಂದ ಸೂಜಿನ ಏರಿಸ್ಕೋಬೇಕಾಗುತ್ತೆ. ಮತ್ತೆ ಒಂದು ದಾರಗೆ ಒಂದು ಗೋಲ್ಡ್ ಬೀಡ್ಸ್ ಹಾಕೊಂಡು ಈ ದಾರ ಎಷ್ಟು ಲೆಂತ್ ತಗೊಂಡಿರ್ತೀರೋ ಅದೇ ಲೆಂತಿಗೆ ದಾರ ತಗೊಳ್ಳಿ. ಈ ದಾರನ 2 ಸಮ ಮಾಡ್ಕೊಂಡು ಒಂದು ಸೂಜಿಗೆ ಏರಿಸ್ಕೋಬೇಕಾಗತ್ತೆ. ಒಂದು ಪ್ಲೇಟ್ ಹಾಕೊಳ್ಳಿ, ಒಂದು ಮೆರೂನ್ ಕಲರ್ ಬಾಲ್ ಹಾಕೊಳ್ಳಿ, ಮತ್ತೆ ಒಂದು ಪ್ಲೇಟ್ ಹಾಕೊಳ್ಳಿ, 4 ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ, ಒಂದು ಚೈನಾ ಬೀಡ್ಸ್ ಹಾಕೊಳ್ಳಿ, 4 ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ. ಈಗ ಇಲ್ಲಿ ಕುಚ್ಚು ಹಾಕಿದ್ರಲ್ಲ, ಇಲ್ಲಿ ಪ್ಲೇಟ್ ಇರುತ್ತೆ, ಈ ಪ್ಲೇಟ್ ಹೋಲ್ ಒಳಗಿಂದ ಸೂಜಿ ನೆಡ್ಸ್ಕೊಳ್ಳಿ. ಮತ್ತೆ ಇಲ್ಲಿ ಬಾಲ್ ಇದೆಯಲ್ಲ, ಈ ಬಾಲಿಂದ ಏರಿಸ್ಕೊಳ್ಳಿ. ಮತ್ತೆ ಈ ಉಲ್ಲನಿಂದ ಈ ಪ್ಲೇಟಿಗೆ ಈ ರೀತಿ ಏರಿಸ್ಕೊಳ್ಳಿ. ಒಂದು ಪ್ಲೇಟ್ ಹಾಕೊಳ್ಳಿ, ಒಂದು ಮೆರೂನ್ ಕಲರ್ ಬಾಲ್ ಹಾಕೊಳ್ಳಿ, ಮತ್ತೆ ಒಂದು ಪ್ಲೇಟ್ ಹಾಕೊಳ್ಳಿ, 4 ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ, ಒಂದು ಚೈನಾ ಬೀಡ್ಸ್ ಹಾಕೊಳ್ಳಿ, ಒಂದು 4 ಬೀಡ್ಸ್ ಹಾಕೊಳ್ಳಿ, ಗೋಲ್ಡ್ ಬೀಡ್ಸ್. ಈಗ ಇಲ್ಲಿ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲ್ ಒಳಗಿಂದ ಸೂಜಿ ನೇರಿಸ್ಕೊಳ್ಳಿ. ಈಗ ಬಾಲ್ ಇದೆಯಲ್ಲ, ಈ ಬಾಲಿಂದ ಏರಿಸ್ಕೊಳ್ಳಿ. ಈಗ ಉಲ್ಲನಿಂದ ಏರಿಸ್ಕೊಂಡು ಈ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲ್ ಒಳಗಿಂದನೇ ಸೂಜಿ ನೇರಿಸ್ಕೋಬೇಕಾಗತ್ತೆ. ಈಗ ಇದು 10 ಎಳೆ ದಾರ ಆಗಿದೆ. ಇದು 10 ಎಳೆ ದಾರನ 5 ಎಳೆನ ಸಪ್ರೇಟ್ ಮಾಡ್ಕೊಳ್ಳಿ.
5 ಎಳೆ ದಾರ ಸಪ್ರೇಟ್ ಮಾಡ್ಕೊಂಡು ಇದರಲ್ಲಿ 1 ಎಳೆ ದಾರನ ಸೂಜಿಗೆ ಏರಿಸ್ಕೊಳ್ಳಿ. 4 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. ಈಗ 1 ಚೈನಾ ಬೀಡ್ಸು, 1 ಗೋಲ್ಡ್ ಬೀಡ್ಸು, 1 ಚೈನಾ ಬೀಡ್ಸು, ಆ ರೀತಿಯಲ್ಲಿ 7 ಚೈನಾ ಬೀಡ್ಸ್ನ ಹಾಕೊಬೇಕಾಗುತ್ತೆ. 7 ಚೈನಾ ಬೀಡ್ಸ್ ಹಾಕ್ಕೊಳ್ಳಿ. ಏಳು ಚೈನಾ ಬೀಡ್ಸ್ ಹಾಕಿದ್ಮೇಲೆ 4 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. 1 ಪ್ಲೇಟ್ ಹಾಕ್ಕೊಳ್ಳಿ. 1 ಉಲ್ಲನ್ ಹಾಕ್ಕೊಳ್ಳಿ. 1 ದೊಡ್ಡ ಸೈಜಿನ ಬಾಲ್ ಹಾಕ್ಕೊಳ್ಳಿ. ಮತ್ತೆ 1 ಉಲ್ಲನ್ ಹಾಕ್ಕೊಳ್ಳಿ. 1 ಉಲ್ಲನ್ ಹಾಕ್ಕೊಂಡು ಮತ್ತೆ 1 ಪ್ಲೇಟ್ ಹಾಕ್ಕೊಳ್ಳಿ. 4 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. 4 ಗೋಲ್ಡ್ ಬೀಡ್ಸ್ ಹಾಕಿದ್ಮೇಲೆ ಮತ್ತೆ 7 ಚೈನಾ ಬೀಡ್ಸ್ ಹಾಕೋಬೇಕಾಗುತ್ತೆ. 1 ಗೋಲ್ಡ್, 1 ಚೈನಾ ಬೀಡ್ಸ್, ಆ ರೀತಿಯಲ್ಲಿ 7 ಚೈನಾ ಬೀಡ್ಸ್ನ ಹಾಕ್ಕೊಳ್ಳಿ. ಏಳು ಚೈನಾ ಬೀಡ್ಸ್ ಹಾಕ್ಕೊಳ್ಳಿ. 4 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. 1 ಪ್ಲೇಟ್ ಹಾಕ್ಕೊಳ್ಳಿ. 1 ಉಲ್ಲನ್ ಹಾಕ್ಕೊಳ್ಳಿ. 1 ದೊಡ್ಡ ಸೈಜಿನ ಬಾಲ್ ಹಾಕ್ಕೊಳ್ಳಿ. ಮತ್ತೆ 1 ಉಲ್ಲನ್ ಹಾಕ್ಕೊಳ್ಳಿ. ಈಗ ಸೂಜಿಯಿಂದ ದಾರ ತೆಗೆದ್ಬಿಡಿ. ಈಗ ಇಲ್ಲೂ 4 ಎಳೆ ಇದೆಯಲ್ಲ, 4 ಎಳೆಯಲ್ಲಿ ಇನ್ನೊಂದು ದಾರನ ತಗೊಳ್ಳಿ. ಇನ್ನೊಂದು ದಾರಗೆ ಸೂಜಿನ ಏರಿಸ್ಕೊಳ್ಳಿ. 4 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. ಮತ್ತೆ 7 ಚೈನಾ ಬೀಡ್ಸ್ ಹಾಕ್ಕೊಳ್ಳಿ. 1 ಚೈನಾ ಬೀಡ್ಸು, 1 ಗೋಲ್ಡ್ ಬೀಡ್ಸು, ಆ ರೀತಿಯಲ್ಲಿ 7 ಚೈನಾ ಬೀಡ್ಸ್ ಹಾಕ್ಕೊಳ್ಳಿ. 7 ಚೈನಾ ಬೀಡ್ಸ್ ಹಾಕಿದ್ಮೇಲೆ 4 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. ಮತ್ತೆ ಇಲ್ಲಿ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲ್ ಒಳಗಿಂದ ಸೂಜಿಗೆ ಏರಿಸ್ಕೊಳ್ಳಿ. ಮತ್ತೆ ಈ ಬಾಲ್ ಇದೆಯಲ್ಲ, ಈ ಬಾಲಿಂದ ಏರಿಸ್ಕೊಳ್ಳಿ. ಮತ್ತೆ ಈ ಉಲ್ಲನಿಂದ ಈ ಪ್ಲೇಟಿಗೆ ಸೂಜಿನ ಏರಿಸ್ಕೊಳ್ಳಿ. ಮತ್ತೆ 4 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. ಮತ್ತೆ 7 ಚೈನಾ ಬೀಡ್ಸು, 1 ಗೋಲ್ಡು, 1 ಚೈನಾ ಬೀಡ್ಸು, 1 ಚೈನಾ ಬೀಡ್ಸು, 1 ಗೋಲ್ಡ್ ಬೀಡ್ಸು, ಆ ರೀತಿಯಲ್ಲಿ 7 ಚೈನಾ ಬೀಡ್ಸ್ನ ಹಾಕಬೇಕಾಗುತ್ತೆ. ಈಗ 7 ಚೈನಾ ಬೀಡ್ಸ್ ಹಾಕಿದ್ಮೇಲೆ 4 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. ಈಗ ಇಲ್ಲಿ ಉಲ್ಲನ್ ಹತ್ರ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟಿಂದನೇ ಸೂಜಿಗೆ ಏರಿಸ್ಬೇಕಾಗತ್ತೆ. ಮತ್ತೆ ಈ ಬಾಲಿಂದ ಏರಿಸ್ಕೊಳ್ಳಿ. ಮತ್ತೆ ಈ ಉಲ್ಲನಿಂದ ಏರಿಸ್ಕೊಂಡು ಸೂಜಿಯಿಂದ ದಾರ ತೆಗೆದ್ಬಿಡಿ. ಈಗ ಇನ್ನೊಂದು ದಾರಗೆ ಸೂಜಿನ ಏರಿಸ್ಕೊಳ್ಳಿ. 4 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. ಮತ್ತೆ 7 ಚೈನಾ ಬೀಡ್ಸ್ ಹಾಕಬೇಕಾಗುತ್ತೆ. 1 ಚೈನಾ ಬೀಡ್ಸು, 1 ಗೋಲ್ಡ್ ಬೀಡ್ಸು, ಆ ರೀತಿಯಲ್ಲಿ 7 ಚೈನಾ ಬೀಡ್ಸ್ ಹಾಕ್ಕೊಳ್ಳಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಶೇರ್ ಮಾಡಿ. ಏಳು ಚೈನಾ ಬೀಡ್ಸ್ ಹಾಕಿದ್ಮೇಲೆ 4 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. ಈಗ ಇಲ್ಲಿ ಉಲ್ಲನ್ ಇದೆಯಲ್ಲ, ಈ ಉಲ್ಲನಿಂದ ಸೂಜಿನ ಏರಿಸ್ಕೊಳ್ಳಿ. ಮತ್ತೆ ಈ ಬಾಲಿಂದ ಏರಿಸ್ಕೊಳ್ಳಿ. ಮತ್ತೆ ಈ ಉಲ್ಲನಿಂದ ಈ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲಿಂದನೇ ಸೂಜಿಗೆ ಏರಿಸ್ಬೇಕಾಗತ್ತೆ. ಮತ್ತೆ 4 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. 4 ಗೋಲ್ಡ್ ಬೀಡ್ಸ್ ಹಾಕೊಂಡು
ಒಂದು ಚೈನಾ ಬಿಡ್ಸು, ಒಂದು ಗೋಲ್ಡ್ ಬಿಡ್ಸು, ಒಂದು ಚೈನಾ ಬಿಡ್ಸು. ಆ ರೀತಿಯಲ್ಲಿ 7 ಚೈನಾ ಬಿಡ್ಸ್ ಹಾಕೊಬೇಕಾಗುತ್ತೆ. 4 ಗೋಲ್ಡ್ ಬಿಡ್ಸ್ ಹಾಕೊಳ್ಳಿ. ಒಂದು ಪ್ಲೇಟ್, ಇಲ್ಲಿ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲ್ ಒಳಗಿಂದನೇ ಸೂಜಿಗೆ ಏರ್ಸ್ಕೋಬೇಕಾಗುತ್ತೆ. ಮತ್ತೆ ಬಾಲಿಗೆ ಏರ್ಸ್ಕೊಳ್ಳಿ. ಮತ್ತೆ ಈ ಉಲ್ಲನಿಂದ ಸೂಜಿ ಏರ್ಸ್ಕೊಂಡು ದಾರನ ತೆಗೆದ್ಬಿಡಿ ಸೂಜಿಯಿಂದ. ಮತ್ತೆ ಇನ್ನೊಂದು ಎಳೆ ದಾರಾಗೆ ಸೂಜಿ ಏರ್ಸ್ಕೊಳ್ಳಿ. 4 ಗೋಲ್ಡ್ ಬೀಡ್ಸ್ ಹಾಕೊಂಡು, ಒಂದು ಚೈನಾ ಬಿಡ್ಸ್ ಹಾಕೊಂಡು, ಒಂದು ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ. 7 ಚೈನಾ ಬಿಡ್ಸ್ ಹಾಕೊಬೇಕಾಗುತ್ತೆ. ನಾಲ್ಕು ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ. ಮತ್ತೆ ಇಲ್ಲಿ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲ್ ಒಳಗಿಂದನೇ ಸೂಜಿಗೆ ಏರ್ಸ್ಕೊಳ್ಳಿ. ಮತ್ತೆ ಈ ಬಾಲಿಂದ ಏರ್ಸ್ಕೊಂಡು ಈ ಉಲ್ಲನ್ ಇದೆಯಲ್ಲ, ಈ ಉಲ್ಲನಿಂದ ಈ ಪ್ಲೇಟಿಗೆ ಸೂಜಿಗೆ ಏರ್ಸ್ಕೋಬೇಕಾಗತ್ತೆ. ಮತ್ತೆ 4 ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ. 7 ಚೈನಾ ಬಿಡ್ಸ್ ಹಾಕೊಳ್ಳಿ. ಒಂದು ಚೈನಾ ಬಿಡ್ಸು, ಒಂದು ಗೋಲ್ಡ್ ಬಿಡ್ಸು. ಆ ರೀತಿಯಲ್ಲಿ 7 ಚೈನಾ ಬಿಡ್ಸ್ನ ಹಾಕೊಬೇಕಾಗತ್ತೆ. 7 ಚೈನಾ ಬಿಡ್ಸ್ ಹಾಕಿದ್ಮೇಲೆ 4 ಗೋಲ್ಡ್ ಬಿಡ್ಸ್ ಹಾಕೊಳ್ಳಿ. ಮತ್ತೆ ಇಲ್ಲಿ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲ್ ಒಳಗಿಂದನೇ ಈ ರೀತಿ ಸೂಜಿನ ಏರ್ಸ್ಕೊಳ್ಳಿ. ಮತ್ತೆ ಈ ಉಲ್ಲನಿಂದ ಸೂಜಿಗೆ ಏರ್ಸ್ಕೊಳ್ಳಿ. ಮತ್ತೆ ಇನ್ನೂ ಒಂದು ಎಳೆ ಇದೆಯಲ್ಲ, ಈ ಎಳೆನ ಸೂಜಿಗೆ ಏರ್ಸ್ಕೊಳ್ಳಿ. 4 ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ. ಮತ್ತೆ 7 ಚೈನಾ ಬಿಡ್ಸ್ ಹಾಕೋಬೇಕಾಗುತ್ತೆ. ಒಂದು ಚೈನಾ ಬಿಡ್ಸು, ಒಂದು ಗೋಲ್ಡ್ ಬಿಡ್ಸ್. ಆ ರೀತಿಯಲ್ಲಿ 7 ಚೈನಾ ಬಿಡ್ಸ್ ಹಾಕೊಳ್ಳಿ. 7 ಚೈನಾ ಬಿಡ್ಸ್ ಹಾಕಿದ್ಮೇಲೆ 4 ಗೋಲ್ಡ್ ಬಿಡ್ಸ್ ಹಾಕೊಳ್ಳಿ. ಮತ್ತೆ ಇಲ್ಲಿ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲಿಂದನೇ ಸೂಜಿನ ಏರ್ಸ್ಕೋಬೇಕಾಗತ್ತೆ. ಮತ್ತೆ ಬಾಲಿಂದ ಏರ್ಸ್ಕೊಳ್ಳಿ. ಮತ್ತೆ ಈ ಉಲ್ಲನಿಂದ ಈ ಪ್ಲೇಟಿಗೆ ಸೂಜಿನ ಏರ್ಸ್ಕೊಳ್ಳಿ. ಈಗ 4 ಗೋಲ್ಡ್ ಮಣಿ ಹಾಕೊಳ್ಳಿ. ಮತ್ತೆ 7 ಚೈನಾ ಬಿಡ್ಸ್ ಹಾಕೋಬೇಕಾಗತ್ತೆ. 7 ಚೈನಾ ಬಿಡ್ಸು ಹಾಕೊಬೇಕಾಗತ್ತೆ. ಒಂದು ಗೋಲ್ಡು, ಒಂದು ವೈಟು. ಆ ರೀತಿಯಲ್ಲಿ 7 ಚೈನಾ ಬಿಡ್ಸ್ನ ಹಾಕೊಳ್ಳಿ. 7 ಚೈನಾ ಬಿಡ್ಸ್ ಹಾಕಿದ್ಮೇಲೆ 4 ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ. ಈಗ ಇಲ್ಲಿ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲ್ ಒಳಗಿಂದ ಸೂಜಿನ ಏರ್ಸ್ಕೊಳ್ಳಿ. ಮತ್ತೆ ಈ ಬಾಲಿಂದ ಏರ್ಸ್ಕೊಳ್ಳಿ. ಮತ್ತೆ ಈ ಉಲ್ಲನಿಂದ ಸೂಜಿನ ಏರ್ಸ್ಕೊಳ್ಳಿ. ನೋಡಿದ್ರಲ್ಲ, ಒಂದು ಸೈಡಿಂದು ಸನ್ಮಾನ ಹಾರ ಹಾಕಿರೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಈ ಸೈಡು ಇಲ್ಲಿ ಹೇಗೆ ಹಾಕೊಂಡಿರ್ತೀವೋ ಅದೇ ರೀತಿನೇ ಈ ಸೈಡು 5 ಎಳೆ ಸನ್ಮಾನ ಹಾರ ಹಾಕೊಬೇಕಾಗತ್ತೆ. ನೋಡಿ, ಈಗ 2 ಸೈಡು 5 ಎಳೆ ಸನ್ಮಾನ ಹಾರ ರೆಡಿ ಆಗಿದೆ. ತಂತಿ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ. ಈ ರೀತಿ ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳಿ. ತಂತಿಗೆ ಫೋಲ್ಡ್ ಮಾಡ್ಕೊಂಡು ಈ ಪೈಪ್ ಇದೆಯಲ್ಲ, ಈ ಪೈಪ್ ಹೋಲ್ ಒಳಗಿಂದ ತಂತಿನ ಏರ್ಸ್ಕೊಳ್ಳಿ. ಈ ಕೈಯಲ್ಲಿ ತಂತಿ ಗಟ್ಟಿ ಇಟ್ಕೊಳ್ಳಿ. ಇಲ್ಲಿ ಪೈಪ್ ಇರುತ್ತಲ್ಲ, ಈ ಪೈಪ್ನ ಈ ರೀತಿ ಪುಷ್ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಹೊರಗಡೆ ಬರುತ್ತೆ. ಮತ್ತೆ ಈ ಸೈಡು ಈ ರೀತಿ ಫೋಲ್ಡಿಂಗ್ ಮಾಡಿ. ಈಗ ಪೈಪ್ನ ಈ ರೀತಿ ಕಾಲಲ್ಲಿ ಇಟ್ಕೊಬೇಕಾಗತ್ತೆ. ಈಗ ತಂತಿ ಇದೆಯಲ್ಲ, ಈ ತಂತಿಗೆ 2 ಸುತ್ತು ದಾರನ ಸುತ್ಕೊಬಿಡಿ. 2 ಸುತ್ತು ದಾರ ಸುತ್ಕೊಂಡು ನೋಡಿ, ಈ ಉಲ್ಲನ್ ಇರುತ್ತಲ್ಲ, ಈ ಉಲ್ಲನಿಂದ ಒಂದು ರೌಂಡ್ ಸುತ್ಕೊಂಡು ಈ ರೀತಿ ಒಂದು ಸೆರ್ಗಂಟು ಹಾಕ್ರಿ. ಈ ರೀತಿ ಇನ್ನೊಂದು ಸೆರ್ಗಂಟು ಹಾಕಿ. ಮತ್ತೆ ಇದು ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗೆದ್ಬಿಡಿ. ಈಗ ತಂತಿ ಇದೆಯಲ್ಲ, ಈ ತಂತಿನ ಎಳೆದು ಈ ರೀತಿ ಒಳಗೆ ಬಿಟ್ಟರೆ ಸಾಕು, ಒಳಗೋಗಿ ಈ ರೀತಿ ಕುತ್ಕೊಬಿಡತ್ತೆ. ಮತ್ತು ಈ ಸೈಡು ಈ ತಂತಿ ಇದೆಯಲ್ಲ, ಈ ತಂತಿಗೆ 2 ಸುತ್ತು ಸುತ್ಕೊಳ್ಳಿ. ಮತ್ತು ಈ ಉಲ್ಲನಿಂದ 1 ಸುತ್ತು ಸುತ್ಕೊಳ್ಳಿ. ಈಗ ಇಲ್ಲಿ ಹಿಂಗೆ ಇಟ್ಕೊಂಡಿರ್ತೀರಲ್ಲ, ಒಂದು ಸೆರ್ಗಂಟು ಹಾಕೊಬೇಕಾಗತ್ತೆ. ಮತ್ತೆ ಹೇಳ್ಕೊಡ್ತೀನಿ ನೋಡಿ, ಇನ್ನೊಂದು ಸೆರ್ಗಂಟು ಹಾಕಿ. ಮತ್ತೆ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗೆದ್ಬಿಡಿ.
ಈಗ ಈ ತಂತಿ ಇದೆಯಲ್ಲ, ಈ ತಂತಿನ ಈಗ ಹಿಡ್ದು ಹಿಂಗೆ ಎಳೆದು ಹಿಂಗೆ ಬಿಟ್ಟರೆ ಸಾಕು, ಹೋಗಿ ಈ ರೀತಿ ಕುತ್ಕೊಬಿಡತ್ತೆ. ಇದಕ್ಕೆ ಲೇಸ್ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಮಾರಷ್ಟು ಉದ್ದನ ಲೇಸ್ ಕಟ್ ಮಾಡಿ ತಗೊಳ್ಳಿ. ಒಂದು ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಗಮ್ ಪೇಸ್ಟ್ ಮಾಡ್ಕೊಂಡು ಈ ರೀತಿ 2 ಸುತ್ತು ಸುತ್ಕೋಬೇಕಾಗುತ್ತೆ ಪೈಪಿಗೆ. ಈ ರೀತಿ ಸುತ್ಕೊಂಡು ಸ್ವಲ್ಪ ಸ್ವಲ್ಪನೇ ಕ್ರಾಸಾಗಿ ಲೇಸ್ನ ಸುತ್ತುತ್ತಾ ಬರಬೇಕು. ನೋಡಿ, ಈ ರೀತಿ ಕ್ರಾಸಾಗಿ ಲೇಸ್ನ ಸುತ್ತುತ್ತಾ ಬರಬೇಕಾಗತ್ತೆ. ನೋಡಿ, ಸ್ವಲ್ಪ ಫಿಟ್ಟಾಗಿ ಸುತ್ತಬೇಕಾಗತ್ತೆ. ಲೂಸಾಗಿ ಸುತ್ತಿದ್ರಂದ್ರೆ ಇಲ್ಲಿ ನೈಸಾಗಿ ಬರುತ್ತಲ್ಲ, ಇಲ್ಲಿ ನೈಸ್ ಇದೆಯಲ್ಲ, ಈ ನೈಸ್ ಬರಲ್ಲ. ನೀಟಾಗಿ ಫುಲ್ ಫಿಟ್ಟಾಗಿ ಸುತ್ತಬೇಕಾಗತ್ತೆ. ಈಗ ಎಕ್ಸ್ಟ್ರಾ ಲೇಸ್ನ ಸ್ವಲ್ಪ ಕಟ್ ಮಾಡಿ ತೆಗೆದ್ಬಿಡಿ. ಒಂದು ಸ್ವಲ್ಪ ಗಮ್ ಹಾಕಿ ಗಮ್ ಪೇಸ್ಟ್ ಮಾಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಅಂಟ್ಕೊಬಿಡತ್ತೆ. ಲೇಸ್ ಹೇಗೆ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ನೋಡಿದ್ರಲ್ಲ, ಸಿಂಪಲ್ ಆಗಿ 5 ಎಳೆ ಸನ್ಮಾನ ಹಾರ ಹೇಗೆ ಹಾಕೋದಂತ ಹೇಳ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟವಾಗಿದೆ ಅನ್ಕೊಂತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.